ಹೇಳಿ ಬ್ರೋ, ಈಗ ಹೆಂಗಿದೆ ಸಿನಿಮಾ? ಏನೋ ಮಾಡ್ಯಾರ ಬ್ರೋ, ಏನೋ ಫೋಕಸ್ ಇನ್ನೊಂದು ಶೋಕ್ ಬರಬೇಕು ಅರ್ಥ ಆಗ್ಬೇಕಂದ್ರೆ. ಇಲ್ಲ ಬ್ರೋ, ನೋಡಿ ತಲೆ ಇರೋರ್ಗೆ ಅರ್ಥ ಆಗಲ್ಲ, ತಲೆ ಇಲ್ದವ್ರಿಗೆ ಅರ್ಥ ಆಗುತ್ತೆ ಅಷ್ಟೇ. ಅದು ಹೆಂಗಿದೆ ಬ್ರೋ ಸಿನಿಮಾ? ಹೆಂಗಿದೆ ಪಿಕ್ಚರು? ಬುದ್ಧಿವಂತರಿಗೆ ಮಾತ್ರ ಇಷ್ಟ ಆಯ್ತಾ ಪಿಕ್ಚರು? ಚೆನ್ನಾಗಿದೆ. ಸೊ ಉಪೇಂದ್ರ ಅವ್ರ ಡೈರೆಕ್ಷನ್ 10 ವರ್ಷ ಆದ್ಮೇಲೆ ಎಕ್ಸ್ಪೆಕ್ಟೇಷನ್ ತಗೊಂಡಿದ್ಯಾ ಸಿನಿಮಾ? ಇದೆ, ಅರ್ಥ ಮಾಡ್ಕೋಬೇಕಷ್ಟೇ. ಅರ್ಥ ಆಗುತ್ತಾ? 2 ಸಲ ನೋಡ್ರೆ ಅರ್ಥ ಆಗುತ್ತೆ. ಮಜಾ ಇದೆ ಪಿಕ್ಚರು? ಓಕೆ, ಹೆಂಗಿದೆ ಅಣ್ಣ ಪಿಕ್ಚರು? ಚೆನ್ನಾಗಿದೆ ಸರ್. ಹೆಂಗಿದೆ ಫಿಲ್ಮ್? ಸರ್ ಹೆಂಗಿದೆ ಸರ್ ಫಿಲ್ಮ್? ಚೆನ್ನಾಗಿದೆ ಸರ್, ಮೂವಿ ಚೆನ್ನಾಗಿದೆ. ಹಾಂ, ಇಷ್ಟ ಆಯಿತು. ಹೆಂಗಿದೆ ಪಿಕ್ಚರು? ಚೆನ್ನಾಗಿದೆ. ಸರ್ ಹೆಂಗಿದೆ ಸಿನಿಮಾ? ಸರ್ ಹೆಂಗಿದೆ ಪಿಕ್ಚರ್? ನನ್ನ ನಿನ್ನ ನಡುವೆ ಏನೂ ಇಲ್ಲ, ಹೋಗಿ. ಸರ್ ಹೆಂಗಿದೆ ಸಿನಿಮಾ? ಚೆನ್ನಾಗಿದೆ ಫಿಲಮ್. ನಮಗೆ ನಾವು ಅರ್ಥ ಮಾಡ್ಕೋಬೇಕು, ಮುಂದೆ ನಮ್ಮ ಫ್ಯೂಚರ್ ಹೇಗಿರುತ್ತೆ ಅಂತ ಇವಾಗಲೇ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ, ಅರ್ಥ ಆಗಿದೆ, ಫೋಕಸ್ ಸಿಗ್ತಾ ಇತ್ತು. ಇನ್ನೊಂದ್ಸಲಿ ನೋಡಬೇಕಾಗುತ್ತೆ. ತುಂಬ ಚೆನ್ನಾಗಿದೆ. ಬಟ್ ಇಡೀ ಪ್ರಪಂಚದಲ್ಲಿ ಏನು ನಡೀತಿದೆ ಅದನ್ನು ತೋರಿಸಿದ್ದಾರೆ. ಬಟ್ ಅರ್ಥ ಮಾಡ್ಕೊಬೋದು. ಸರ್ ಹೆಂಗಿದೆ ಪಿಕ್ಚರು? ಹೆಂಗಿದೆ ಸರ್ ಸಿನಿಮಾ? ಸರ್ ಚೆನ್ನಾಗಿದೆ ಸರ್, ನೋಡ್ಬೋದು. ಉಪೇಂದ್ರ ಅವರು 9 ವರ್ಷ ಆದಮೇಲೆ ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಒಂದು ಕನ್ಫ್ಯೂಸ್ ಇದೆ, ಏನಿದೆ ಕ್ಲೈಮ್ಯಾಕ್ಸ್ ಜನಗಳಿಗೆ ಅರ್ಥ ಆಗ್ತಿಲ್ಲ. ಬಟ್ ಬುದ್ಧಿವಂತರು ಮೈಂಡ್ ಇದ್ದರೆ 100% ಆಗುತ್ತೆ. ಯಾಕಂದರೆ ಒಳ್ಳೆ ಕ್ಲೈಮ್ಯಾಕ್ಸ್ ಕೊಟ್ಟಿದ್ದಾರೆ. ಜನ ಇನ್ನೊಂದು 5 ನಿಮಿಷ ಇರುತ್ತೆ ಸಿನಿಮಾ, ಸ್ಕ್ರೀನ್ ಆಫ್ ಆದಮೇಲೆ ಇನ್ನೊಂದು 5 ನಿಮಿಷ ಬರ್ಬೋದು ಅಂದ್ಕೊಂಡು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಬಟ್ ಆ ಎಕ್ಸ್ಪೆಕ್ಟೇಷನ್ ನಾನು ಇಟ್ಕೊಂಡಿದ್ದೆ, 100% ಅದು ರೀಚ್ ಆಗಿಲ್ಲ ಅದು. ಬಟ್ ಉಪೇಂದ್ರ ಅವರು 9 ವರ್ಷ ಆದಮೇಲೆ ಏನು ಡೈರೆಕ್ಷನ್ ಮಾಡಿದ್ದಾರೆ, ಒಂದು ಅದ್ಭುತವಾದ ಕ್ರಿಯೇಟಿವಿಟಿ ಇಟ್ಕೊಂಡು ಮಾಡಿದ್ದಾರೆ. 2040 ಅಂದರೆ ನಮ್ಮ ರಾಜಕಾರಣಿಗಳಿಗೆ ನಾವು ಏನಾದ್ರು ಭವಿಷ್ಯ ಕೊಟ್ಟರೆ, ನಾವು ಅವ್ರ ಕೈಲಿ ಕೊಟ್ಟರೆ ನಾವು ಇವಾಗ ಎಷ್ಟು ಖುಷಿಯಾಗಿದ್ದೀವಿ ಅಲ್ಲಿ ತೋರಿಸಿದ್ದಾರೆ. ಭಿಕ್ಷೆ ಬೇಡ ಸೀನು ಆ ಥರ ಇರಬೇಕಾಗುತ್ತೆ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇಡಮ್ ಹೆಂಗಿದೆ ಪಿಕ್ಚರ್? ಮೇಡಮ್ ಹೆಂಗಿದೆ ಸಿನಿಮಾ? ಮೇಡಮ್ ಹೆಂಗಿದೆ? ಸೂಪರ್ ಇದೆ, ಫೋಕಸ್ ಸಿಕ್ತು. ಇನ್ಮೇಲೆ ನೋಡ್ತೀನಿ ನಾನು. ಫ್ಯಾಮಿಲಿ ಎಲ್ಲ ನೋಡ್ಬೋದು? ಫ್ಯಾಮಿಲಿ ಅಂತಂದ್ರೆ ಮೇ ಬಿ. ಹಿಂಗಾನು ಸುಮ್ಮನೆ ಡೈರೆಕ್ಷನ್ ಆ್ಯಕ್ಟಿಂಗ್ ಸೂಪರ್, ಡೈರೆಕ್ಷನ್ ಸೂಪರ್, ರಿಯಲ್ ಸ್ಟಾರ್, ರಿಯಲ್ ಫಿಲ್ಮ್. ಅರ್ಥ ಆಯ್ತಾ ಪಿಕ್ಚರ್ ನಿಮಗೆ? ಅರ್ಥ ಆಗಿದ್ದಕ್ಕೆ ಎಲ್ಲ ಚೇಂಜ್ ಆಗ್ತದೆ ಇನ್ಮೇಲೆ. ಹೆಂಗಿದೆ ಬಸ್? ಚೆನ್ನಾಗಿದೆ ಬ್ರೋ, ಚೆನ್ನಾಗಿದೆ ಬ್ರೋ. ನಾನು ಸ್ಪಾಯ್ಲರ್ ಮಾಡೋಕ್ಕೆ ಇಷ್ಟಪಡಲ್ಲ. ಪಿಕ್ಚರ್ ನೋಡಿ, ಫೋಕಸ್ ಸಿಗುತ್ತೆ. ಎಂಟರ್ಟೈನ್ಮೆಂಟ್ಗೋಸ್ಕರ ದೇವರಣ್ಣಗೂ ಪಿಕ್ಚರ್ ನೋಡಬಾರ್ದು, ಅರ್ಥ ಮಾಡ್ಕೊಳಕ್ಕೆ ಬಂದು ನೋಡ್ರೆ ಅರ್ಥ ಆಗುತ್ತೆ. ಈಗ ಇನ್ನೊಂದು ಶೋಗೆ ಹೋಗ್ಬೇಕು, ಬರ್ತೀವಿ. ಬಸ್ ಹೆಂಗಿದೆ ಸಿನಿಮಾ? ಸೂಪರ್ ಬ್ರೋ, ಹೋಗಿಲ್ಲ. ಹೆಂಗಿದೆ ಅಣ್ಣ ಸಿನಿಮಾ? ಸರ್ ಮೂವಿ ನೀಟಾಗಿ ಅರ್ಥ ಆಗುತ್ತೆ ಸರ್. ಆ ಥರ ಏನೂ ಇಲ್ಲ ಅಲ್ಲಿ. ಏನು ಇಷ್ಟ ಆಯ್ತು ಪಿಕ್ಚರಲ್ಲಿ? ತುಂಬ ಇಷ್ಟ ಆಯ್ತು. ಏನಿಲ್ಲ ಸರ್, ಲಾಸ್ಟ್ 50 ಮಿನಿಟ್ಸ್ ನೋಡಿದ್ರೆ ಫಿಲಮ್ ಸಾಕು ಅನ್ಸುತ್ತೆ. ಹೆಂಗಿದೆ ಬಸ್ ಪಿಕ್ಚರು? ಏನು ಅರ್ಥ ಆಗಿಲ್ಲ. ಅರ್ಥ ಆಗಿಲ್ಲ. ಹೆಂಗಿದೆ ಸರ್? ಜಾತಿ ಧರ್ಮ ಸಮಾಜದಲ್ಲಿ ಏನು ನಡೀತಾ ಇದೆಯೋ ಅದನ್ನು 2.5 ಗಂಟೆನ ತೋರಿಸಿದ್ದಾರೆ ಅಷ್ಟೇ. ಅದು ಅರ್ಥ ಆಗೋಂಗಿದ್ರೆ ಸಮಾಜ ಹಿಂಗೆ ಇರ್ತಾ ಇರಲಿಲ್ಲ ಅಷ್ಟೇ ವಿಷಯ, ಇನ್ನೇನು ಇಲ್ಲ ಮೂವಿಲಿ. ಕನ್ಫ್ಯೂಷನ್ ಮಾಡುತ್ತೆ. ಕನ್ಫ್ಯೂಷನ್ ಸರ್, ಸಮಾಜದಲ್ಲಿ ಏನು ನಡೀತಾ ಅದನ್ನೇ ತೋರಿಸಿದ್ದಾರೆ. ಕನ್ಫ್ಯೂಷನ್ ಇಲ್ಲ, ಮಣ್ಣು ಇಲ್ಲ, ಏನೂ ಇಲ್ಲ ಅಷ್ಟೇ. ಉಪೇಂದ್ರ ಡೈರೆಕ್ಷನ್ ಮಾಮೂಲಿ ಸರ್, ಉಪೇಂದ್ರ ಡೈರೆಕ್ಷನ್ ಏನಿದೆ ಮಾಮೂಲಿ ಹೆಂಗಿದೆಯೋ ಹಂಗೇನೆ, ಏನೂ ಚೇಂಜ್ ಆಗಿಲ್ಲ. ಅದೇ ರಾ ಆಗಿ ಹೇಳಿದ್ದಾರೆ, ಹೆಂಗಿದೆಯೋ ಹಂಗೇನೆ. ಅದೇ ಕಿಕ್ ಇದೆ ಸಿನಿಮಾದಲ್ಲಿ. ಹಾಂ, ಅದೇ ಕಿಕ್ಕಿದೆ ಸರ್ ಹೆಂಗಿದೆ ಸರ್ ಸಿನಿಮಾ? ಒಳ್ಳೆ ಫಿಲಮ್ ಸರ್, ಒಳ್ಳೆ ಸೈಕಲಾಜಿಕಲ್ ಮೂವಿ. ಉಪೇಂದ್ರ ಮಾಡಿರೋ ಫಿಲಮ್ಗಳಲ್ಲಿ ಇದು ಒನ್ ಆಫ್ ದಿ ಮೋಸ್ಟ್ ಕಾಂಪ್ಲಿಕೇಟೆಡ್ ಫಿಲಮು. ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಫಿಲಮು. ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಸೊ ಹಳೆ ಸಿನಿಮಾಗೆಲ್ಲ ಹೋಲಿಸ್ಕೊಂಡ್ರೆ ಉಪೇಂದ್ರ ಅವರು ಇವತ್ತಿನ ಜನ್ರೇಷನ್ಗೆ ಹೆಂಗೆ ಸಿನಿಮಾ ಕೊಟ್ಟಿದ್ದಾರೆ? ತುಂಬ ಒಳ್ಳೆ ಒಂದು ಮೆಸೇಜ್ ಇರುವಂಥ ಸಿನಿಮಾ. ಪ್ರತಿಯೊಂದು ಫ್ರೇಮಲ್ಲೂ ಆ ಮೆಟಫರ್ಸನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ತುಂಬ ಒಳ್ಳೆ ಫಿಲಮ್ ಸರ್, ಸಿಕ್ಕಾಪಟ್ಟೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ನನಗೆ ತುಂಬ. ಡಿಕೋಡ್ ಮಾಡಿದ್ರೆ ಸಿನಿಮಾನ ನೋಡ್ತಾ ಮಾಡಿದ್ವಿ ಸರ್. ಸೊ ಇವಾಗ 3 ನಾಮ ನಮ್ಮ ತಲೆಯಿಂದ ಹೋಗುತ್ತಾ ಅದು ಅಲ್ಲೇ ಇರುತ್ತಾ ಅಂತ ನಾವು ಡಿಸೈಡ್ ಮಾಡಬೇಕು. ಬೇಸಿಕ್ಲಿ ನಿಮ್ಮ ಲೈಫ್ನ ಫೋಕಸ್ ಮಾಡಿ ಅಂತ ಹೇಳಿದ್ದಾರೆ, ಡಿಸ್ಟ್ರಾಕ್ಷನ್ ಮಾಡಿ. ಸರ್ ಹೆಂಗಿದೆ ಸರ್ ಸಿನಿಮಾ? ಹೆಂಗಿದೆ ಸರ್? ಹೆಂಗಿದೆ ಸಿನಿಮಾ? ಹೆಂಗಿದೆ? ಕ್ರೇಜಿ ಆಗದ ಅಣ್ಣ, ಇನ್ನೂ 4 ಸತಿ ನೋಡ್ಬೇಕು. ಚೆನ್ನಾಗಿದೆಯಾ? ಕ್ರೇಜಿ ಆಗೈತೆ. ಈಗಾದ್ರೂ ಜನ ಉದ್ಧಾರ ಆಗಬೇಕು. ಹೆಂಗಿದೆ ಸರ್ ಸಿನಿಮಾ? ಹೆಂಗಿದೆ ಪಿಕ್ಚರು? ಫೋಕಸ್ ಮಾಡಬೇಕು. ಸಿಗ್ತಾ ಫೋಕಸ್ಸು? ಸಿಗುತ್ತೆ ಅಣ್ಣ, ನೋಡಿ ಅಣ್ಣ. ಇಷ್ಟ ಆಯ್ತಾ ಉಪ್ಪಿ ಡೈರೆಕ್ಷನ್? ಸಕ್ಕತ್ತಾಗಿದೆ. ಚೆನ್ನಾಗಿದೆ ಅಣ್ಣ, ಸೂಪರ್ ಫುಲ್ ಫೋಕಸ್.